ನಮಸ್ಕಾರ ಸ್ನೇಹಿತರೆ, ರೇಷನ್ ಕಾರ್ಡ್ ಹೊಂದಿರುವ ರಾಜ್ಯದ ಎಲ್ಲ ಜನತೆಗೆ ಇಲ್ಲಿದೆ ಒಂದು ಅತ್ಯಂತ ಪ್ರಮುಖವಾದ ಸುದ್ದಿ. ಇನ್ಮುಂದೆ ಸರ್ಕಾರದ ಅನ್ನಭಾಗ್ಯ ಯೋಜನೆಯಲ್ಲಿ ಒಂದು ದೊಡ್ಡ ಬದಲಾವಣೆ ಆಗ್ತಾ ಇದೆ. ಇಷ್ಟು ದಿನ ನೀವು ನ್ಯಾಯಬೆಲೆ ಅಂಗಡಿಗಳಲ್ಲಿ ಕೇವಲ ಅಕ್ಕಿಯನ್ನು ಮಾತ್ರ ಪಡಿತಾ ಇದ್ರೆ, ಆದರೆ ಇನ್ಮೇಲೆ ಕೇವಲ ಅಕ್ಕಿ ಮಾತ್ರ ಸಿಗಲ್ಲ, ಅದರ ಜೊತೆಗೆ ನಿಮಗೆ ನಿತ್ಯ ಜೀವನಕ್ಕೆ ಬೇಕಾಗುವ ಬೇರೆ ವಸ್ತುಗಳು ಸಿಗಲಿವೆ. ಹಾಗಾದರೆ ಸರ್ಕಾರ ಕೊಡುತ್ತಿರೋ ಆ ಹೊಸ ವಸ್ತುಗಳು ಯಾವುವು, ಯಾರಿಗೆಲ್ಲ ಇದು ಸಿಗುತ್ತೆ ಅನ್ನೋ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸಿಕೊಡುತ್ತೀವಿ. ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋವನ್ನು ಹೀಗೆ ಬರೆದು ತೋರಿಸುತ್ತಿರೋದು ನಾವು ಸತ್ಯವನ್ನು ಮಾತ್ರ ನಿಮ್ಮ ಮುಂದೆ ಹೇಳುತ್ತಿದ್ದೇವೆ. ಬದಲಾವಣೆಯ ಹಿನ್ನೆಲೆ. ಸ್ನೇಹಿತರೆ, ಗ್ಯಾರಂಟಿ ಯೋಜನೆಗಳ ಜಾರಿಯಾದಾಗಿನಿಂದಲೂ ಅನ್ನಭಾಗ್ಯ ಯೋಜನೆಯಲ್ಲಿ ಒಂದಿಲ್ಲೊಂದು ಬದಲಾವಣೆ ಆಗ್ತಾನೇ ಇವೆ. ಆರಂಭದಲ್ಲಿ ಸರ್ಕಾರ 10 kg ಅಕ್ಕಿ ಕೊಡೋದಾಗಿ ಹೇಳಿತ್ತು. ಆದರೆ ಅಕ್ಕಿಯ ದಾಸ್ತಾನು ಕೊರತೆಯಿಂದಾಗಿ ರಾಜ್ಯ ಸರ್ಕಾರದ ಪಾಲಿನ 5 kg ಅಕ್ಕಿಯ ಬದಲಾಗಿ ಹಣವನ್ನು ನಿಮ್ಮ ಖಾತೆಗೆ ಜಮಾ ಮಾಡಲಾಗುತ್ತಿತ್ತು. ಆಮೇಲೆ ಕೇಂದ್ರದಿಂದ ಅಕ್ಕಿ ಖರೀದಿಸಿ ಪೂರ್ಣ ಪ್ರಮಾಣದಲ್ಲಿ ಅಕ್ಕಿ ವಿತರಣೆ ಮಾಡಲಾಗಿತ್ತು. ಆದರೆ ಈಗ ಗ್ಯಾರಂಟಿ ಯೋಜನೆಗಳಲ್ಲಿ ಮತ್ತಷ್ಟು ಸುಧಾರಣೆ ತರಲು ಮುಂದಾಗಿರುವ ಸರ್ಕಾರ ಅಕ್ಕಿಯ ಪ್ರಮಾಣವನ್ನು ಸ್ವಲ್ಪ ಮಾರ್ಪಡಿಸಿ ಅದರ ಜೊತೆಗೆ ದಿನಸಿ ಕಿಟ್ ನೀಡಲು ನಿರ್ಧರಿಸಿದೆ. ಕಿಟ್ನಲ್ಲಿ ಏನೆಲ್ಲ ಇರಲಿದೆ? ಹೌದು, ಇನ್ಮುಂದೆ ನಿಮಗೆ 5 kg ಅಕ್ಕಿಯ ಜೊತೆಗೆ 5 ಮುಖ್ಯ ಅಗತ್ಯ ವಸ್ತುಗಳನ್ನು ಒಳಗೊಂಡ ಇಂದಿರಾ ಕಿಟ್ ಅನ್ನು ವಿತರಣೆ ಮಾಡಲಾಗುತ್ತದೆ. ಹಾಗಾದರೆ ಈ ಕಿಟ್ನಲ್ಲಿ ಏನೇನು ಇರುತ್ತೆ ಗೊತ್ತಾ? ಮೊದಲನೆಯದಾಗಿ ಅಡುಗೆ ಎಣ್ಣೆ, ಬೇಳೆಕಾಳುಗಳು, ಸಕ್ಕರೆ, ಉಪ್ಪು ಮತ್ತು ಕೊನೆಯದಾಗಿ ರಾಗಿ ಬಳಸುವ ಪ್ರದೇಶಗಳ ಜನರಿಗೆ ರಾಗಿಯನ್ನು ವಿತರಿಸಲಾಗುತ್ತದೆ. ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಸದಸ್ಯರಿದ್ದರೂ ಅದಕ್ಕೆ ಅನುಗುಣವಾಗಿ ಅಕ್ಕಿ ಮತ್ತು ಕಿಟ್ಗಳ ಸಂಖ್ಯೆ ನಿರ್ಧಾರವಾಗುತ್ತದೆ. ಉದಾಹರಣೆಗೆ, ಮನೆಯಲ್ಲಿ 5 ಜನರಿದ್ದರೆ 25 kg ಅಕ್ಕಿ ಮತ್ತು ಅದಕ್ಕೆ ತಕ್ಕಂತೆ ಕಿಟ್ಗಳು ನಿಮಗೆ ಸಿಗಲಿವೆ. ಅರ್ಹತೆ ಮತ್ತು ಬೇಕಾಗುವ ದಾಖಲೆಗಳು. ಇನ್ನು ನಿಮಗೊಂದು ಮುಖ್ಯವಾದ ವಿಷಯ ಗೊತ್ತಿರಬೇಕು. ಈ ಇಂದಿರಾ ಕಿಟ್ಗಳು BPL ಮತ್ತು APL ರೇಷನ್ ಕಾರ್ಡ್ ಹೊಂದಿರುವ ಅರ್ಹ ಫಲಾನುಭವಿಗಳಿಗೆ ಮಾತ್ರ ಸಿಗಲಿವೆ. ಇದಕ್ಕಾಗಿ ಸರ್ಕಾರ ಹೊಸದಾಗಿ ವೆರಿಫಿಕೇಷನ್ ಅಥವಾ ಪರಿಶೀಲನೆಯನ್ನು ಕೂಡ ನಡೆಸಲಿದೆ. ಆದರೆ ಆ ಸೌಲಭ್ಯವನ್ನು ಪಡೆಯಲು ನೀವು ಯಾವುದೇ ಹೊಸ ದಾಖಲೆಗಳನ್ನು ಅಥವಾ ಅಪ್ಲಿಕೇಶನ್ಗಳನ್ನು ಎಲ್ಲಿಗೋ ಹೋಗಿ ಸಬ್ಮಿಟ್ ಮಾಡುವ ಅವಶ್ಯಕತೆ ಇಲ್ಲ. ಸರ್ಕಾರವೇ ನೇರವಾಗಿ ಪರಿಶೀಲನೆ ನಡೆಸುತ್ತದೆ. ರೇಷನ್ ಕಾರ್ಡ್ನಲ್ಲಿರುವ ಮುಖ್ಯಸ್ಥರು ಬದುಕಿದ್ದರೆ ಸಾಕು. ಅವರು ಎಂದಿನಂತೆ ನ್ಯಾಯಬೆಲೆ ಅಂಗಡಿಗೆ ಹೋಗಿ ತಮ್ಮ ಹೆಬ್ಬೆರಳ ಗುರುತು ಅಂದರೆ ಬಯೋಮೆಟ್ರಿಕ್ ನೀಡಿದರೆ ಈ ಎಲ್ಲ ವಸ್ತುಗಳು ನಿಮಗೆ ಸುಲಭವಾಗಿ ಸಿಗಲಿವೆ. ಸರ್ಕಾರ ತರುತ್ತಿರುವ ಈ ಹೊಸ ಬದಲಾವಣೆ ನಿಮಗೆ ಎಷ್ಟು ಇಷ್ಟ ಆಯಿತಾ? ಬರೀ ಅಕ್ಕಿ ಕೊಡೋದು ಉತ್ತಮನಾ ಅಥವಾ ಅಕ್ಕಿಯ ಜೊತೆ ದಿನಸಿ ಕಿಟ್ ಕೊಡೋದು ಉತ್ತಮನಾ? ನಿಮ್ಮ ಅನಿಸಿಕೆಯನ್ನು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಉಪಯುಕ್ತ ಮಾಹಿತಿಯನ್ನು ನಿಮ್ಮ ಊರಿನ ಎಲ್ಲ ರೇಷನ್ ಕಾರ್ಡ್ ಹೊಂದಿರುವ ಜನರಿಗೂ ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಉಪಯುಕ್ತ ಅಪ್ಡೇಟ್ಗಳಿಗಾಗಿ ನಮ್ಮ ಚಂಚಲ್ ಮೀಡಿಯಾ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.